ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದೀವಿ, ಬಳ್ಳಾರಿಯಿಂದ ಹರಿಹರಕ್ಕೆ. ಆ್ಯಂಡ್ ರಜಾ ಬಂತಲ್ಲ, ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ವಿಕಿಯವ್ರಿಗೂ ಆಫೀಸ್ ರಜಾ ಇದೆ. ಯಾಕಂದರೆ ಈ 1ನೇ ತಾರೀಕು 31 ಹಾಗೆಲ್ಲ ರಜಾ ಇದೆ. ಸೊ ಅದಕ್ಕೆ ಹೋಗೋಣ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಹೋಗಬೇಕು. ರಜದಲ್ಲಿ ಎಲ್ಲರೂ ಆಟ ಆಡ್ತಾರೆ. ಇವಳಿಗೂ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಅಕ್ಕಂದ್ರಂದರೆ ಆಟ ಆಡೋಕ್ಕೆ ಎಲ್ಲ. ಆ್ಯಂಡ್ ಅವ್ರು ಸಿಗೋದು ರಜದಲ್ಲೇ ಸಿಗೋದು. ಅಪ್ಪ ಬರ್ತೈತೆ. ಸೊ ರಜದಲ್ಲೇ ಸಿಗೋದು ಅವರು. ಬಾಕಿ ಟೈಮಲ್ಲಿ ಒಂದು ಅಕ್ಕನ ಮಕ್ಕಳು ಬಂದಿದ್ರೆ ಇನ್ನೊಂದು ಅಕ್ಕನ ಮಕ್ಕಳು ಬಂದಿರಲ್ಲ, ಹಾಗಾಗುತ್ತೆ. ಸೊ ಇವಾಗ ರಜದಲ್ಲಿ ಎಲ್ಲರೂ ಆರಾಮ್ಸೆ ಎಂಜಾಯ್ ಮಾಡ್ತಾರೆ. ಸೊ ಅಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ನೋಡಿ, ಸನ್ಸೆಟ್ ಆಗ್ತಾಯಿತ್ತು. ಸೊ ಚೆನ್ನಾಗಿತ್ತು. ಹಾಗೆಯೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಆ್ಯಂಡ್ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗುತ್ತೆ ಅಂತ ಮನೇಲಿ ನಾನು ಫ್ರೂಟ್ಸ್ನ ಕಟ್ ಮಾಡಿ ಒಂದು ಟಪ್ಪರ್ ವೇರ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ಪಾಪು ಕೂಡ ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಾಗೇ ತಿನ್ನಬೇಕು, ಇಲ್ಲಾಂದರೆ ತಿನ್ನಲಿಕ್ಕೆ ಬಿಡಲ್ಲ. ಸೊ ಅದಕ್ಕಾಗಿ. ಆ್ಯಂಡ್ ಮನೆಗೆ ರಾತ್ರಿ ಬಂದು ಇಡ್ಲಿ ಮಾಡಿದರು ನಮ್ಮ ಅತ್ತೆ, ಬಿಸಿ ಬಿಸಿದು. ಸೊ ಇಡ್ಲಿಯನ್ನು ತಿಂದ್ಕೊಂಡು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಪಾಪು ಆಟಾಡ್ತಾಯಿದ್ಲು ವಿಕ್ಕಿ ಜೊತೆಗೆ. ಆ್ಯಂಡ್ ಒಂದು 8 ಡೇಸ್ ಏನೋ ಆಗಿತ್ತು ಅಷ್ಟೇ ನಾನು ಬಳ್ಳಾರಿಗೆ ಹೋಗಿ. ಸೊ ವಾಪಸ್ ಬಂದಿದ್ದು. ಆ್ಯಂಡ್ ಪಾಪು ಬೆಳಗ್ಗೆನೇ ನೋಡಿ ಇವಾಗಂತೂ ಚೆನ್ನಾಗಿ ನಗೋದು. ಆ್ಯಂಡ್ ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ ಇವಾಗ. ಸೊ ಕೆಲವೊಂದು ಮಿಮಿಕ್ರಿ ಕೂಡ ಮಾಡ್ತಾಳೆ. ಸೊ ಹಾಗಾಗಿ ಇದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ದೋಸೆ ಚಟ್ನಿ ಮಾಡಿದರು. ಸೊ ದೋಸೆ ಚಟ್ನಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ನಮ್ಮ ಅಕ್ಕನ ಮಗಳು ಸಿಕ್ಕಿದ್ಲು ಅಂತ ಹೇಳಿಬಿಟ್ಟು ಅವ್ರ ಅಂಗಡಿಗೆಲ್ಗೋ ಹೋಗಿದ್ರು ವಿಕ್ಕಿ ಅವರು. ಸೊ ಕರ್ಕೊಂಡ್ಬಂದರು. ಸೊ ನೋಡಿದ ತಕ್ಷಣ ನೋಡಿ ಫುಲ್ಲು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅಕ್ಕನ ನೋಡಿಬಿಟ್ಟು ಹಗ್ ಮಾಡಿ ಅವಳಿಗೆ ಪಪ್ಪಿ ಎಲ್ಲ ಕೊಟ್ಟು, ನೀನು ಹಗ್ ಮಾಡು, ನೀನು ಪಪ್ಪಿ ಕೊಡು ಅವಳಿಗೆ ಅಂತ ಹೇಳ್ಬಿಟ್ಟು ಅಂತ ಇದ್ವಿ. ಸೊ ತುಂಬ ಕ್ಯೂಟ್ ಅನಿಸುತ್ತೆ ಎಲ್ಲ ನೋಡಿಬಿಟ್ರೆ. ಸೊ ಫುಲ್ ಖುಷಿ ಆಗ್ಬಿಟ್ಟು ಅಳ್ತಾ ಇದ್ಲು. ಸೊ ಹೊರಗಡೆ ಹೋದಾಗ ವಿಕ್ಕಿಯವರಿಗೆ ಇವಳು ಸಿಕ್ಕಲು ನಮ್ಮ ಅಕ್ಕನ ಮಗಳೊಂದು ಕರ್ಕೊಂಬಂದ್ರಲ್ಲ, ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಲು. ಸೊ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ ಮುಂದೆ ನೋಡಿದಾಗ ಅವ್ರಿಗೆ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ನಾನು ನಮ್ಮಮ್ಮ ಮನೆಗೆ ಬಂದೆ. ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ, ಇನ್ನೊಬ್ಬ ಅಕ್ಕನ ಮಗಳು ಬಂದಿಲ್ಲ. ಸೊ ಅದಾದಮೇಲೆ ವಾಕಿಂಗ್ ಅಂತ ಸಂಜೆ ಹೋಗಿದ್ವಿ ನಾವು. ಹೊರಗಡೆಗೆ ಆಟ ಆಡ್ಕೋತಾ ಕೂತ್ಬಿಡ್ತಾಳೆ. ಅಲ್ಲಿನ ಜಾಸ್ತಿ ವೆಹಿಕಲ್ಸ್ ಎಲ್ಲ ಏನೂ ಓಡಾಡಲ್ಲ, ಅದಕ್ಕಾಗಿ ಅವಳಿಗೆ ಹೊರಗಡೆನೇ ಆಟ ಆಡೋಕ್ಕೆ ಬಿಡ್ತೀವಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.